NRC/CA ಇನ್ನೊಂದು ಅಧ್ಯಾಯ ಅಂತ ಮಾತಾಡ್ತಾರೆ. ಸಿಟಿಸನ್ಶಿಪ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಯಾರು ಮಾತಾಡ್ತಾರೆ ಅವ್ರ ಬಗ್ಗೆ ನಾನು ಕೇಳುವಂತ ಪ್ರಶ್ನೆ, 2002ನೇ ಇಸ್ವಿಗೆ ಯಾಕೆ ಲಿಂಕ್ ಮಾಡ್ತಾ ಇದ್ದೀರಾ? ಇವಾಗ ನೀವು ಸರಿಯಾಗಿ ಫಿಲಪ್ ಮಾಡ್ತಿರೋ, ಸರಿಯಾಗಿ ಫಿಲಪ್ ಮಾಡೋದಿಲ್ವೋ ಅದು ನಿಮ್ಮ ಹಣೆ ಬರ. ಅದು ಧಾರ್ಮಿಕ ಗುಂಪುಗಳನ್ನ ಅವರು ಎಕ್ಸ್ಕ್ಲೂಡ್ ಆಗ್ತಾ ಇರುವಂತ ಸಂಖ್ಯೆ ಜಾಸ್ತಿ ಇದೆ ಅನ್ನೋದನ್ನ ಕೂಡ ನಾವು ಮರಿಬಾರ್ದು. ಅದ್ರಲ್ಲಿ ಮುಖ್ಯಮಂತ್ರಿ ಹೇಳ್ತಾ ಇದಾರೆ, ಒಂದ್ ಕಡೆ SIR ಸರಿಗಿಲ್ಲ ಅಂತ ಹೇಳ್ತಾ ಇದಾರೆ, ಇನ್ನೊಂದ್ ಕಡೆ SIR ಪ್ರಕ್ರಿಯೆ ಪ್ರಕಾರ ಯಾರ್ಯಾರು ಡಿಲೀಟ್ ಆಗ್ತಿದೆಯೋ ಅವ್ರಿಗೆ ಸ್ಕೀಮ್ ನ ತೆಗೆದಾಕ್ಬಿಡ್ತೀವಿ. ಅವ್ರಿಗೆ ಡಿಲೀಟ್ ಆಗಿರುವಂತವ್ರಿಗೆ ಒಂದು ಅವಕಾಶ ಇದೆಯಾ ಅನ್ನೋವಂಥದ್ದು ಆ ಸಾಧ್ಯತೆಗಳಂತೂ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ವಿಶೇಷ ಪಾಕಿಸ್ತಾನ ಆಗಲಿ ಬಾಂಗ್ಲಾದೇಶದಿಂದ ಬಂದಿರುವಂತವ್ರು ಹಿಂದೂಗಳಾದ್ರೆ ನಾವು ಅವ್ರನ್ನ ಸಿಟಿಜನ್ಶಿಪ್ ಕೊಡ್ತೀವಿ. ಮುಸ್ಲಿಮ್ಸ್ ನ ಹೊರಗಡೆ ಇಟ್ಟಿದ್ದಾರೆ. ಆಶಯ ಏನಿದೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ನೀತಿಯನ್ನ ಸರ್ಕಾರ ತಗೊಂಡಿದ್ದಾರೆ. ಅದಕ್ಕೆ ಅನುಗುಣವಾಗಿ ಇವತ್ತು SIR ತಗೊಂಡು ಬರ್ತಾರೆ. ಪಾರ್ಲಿಮೆಂಟ್ ಅಲ್ಲಿ ಚರ್ಚೆನೂ ಸರಿಯಾಗಿ ಮಾಡಿದ್ದೇನೆ. MP ಗಳನ್ನೆಲ್ಲ ಕೆಲವನ್ನ ಸಸ್ಪೆಂಡ್ ಮಾಡಾಕ್ತಿದ್ದ ಒಂದು ದಿವಸ ಕಿರ್ಚಾಡ್ಕೋ ಪರವಾಗಿಲ್ಲ, ಏನಾದ್ರು ಹಾರಾಡ್ಕೋ ಪರವಾಗಿಲ್ಲ. ಯಾಕೆ ನಾವು ಈ 3 ಜನರು ಇಬ್ಬರಿಗೆ ನಾವು ನಮ್ದೇ ಅಲ್ಟಿಮೇಟ್. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನಪಥ ದ ಪ್ರೋಗ್ರೆಸಿವ್ ಪಾತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ನೀವು ಯಾರು ಫಾಲೋ ಮಾಡ್ತಿಲ್ಲ ಅಂದ್ರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಮಾಡಿ. ಇವತ್ತು ನಾವು SIR ಏನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ದೇಶದೆಲ್ಲೆಡೆ ಚರ್ಚೆ ಆಗ್ತಿದೆ. ಈಗಾಗಲೇ ಲಕ್ಷಾಂತರ ಜನ ವೋಟರ್ಸ್ ನ ಇವತ್ತು ನಮ್ಮ ದೇಶದ ಸರ್ಕಾರಗಳೇ ಮತ್ತೆ ಎಲೆಕ್ಷನ್ ಕಮಿಷನ್ ಕೈ ಬಿಟ್ಟಿದ್ದಾರೆ ಎಂದು ಸುದ್ದಿ ಆಗ್ತಿದೆ. ಹಾಗೂ ಇದ್ರ ಸುತ್ತ ಹಲವಾರು ಕಾಂಟ್ರವರ್ಸಿಗಳು ಮುಗಿಲೇಳ್ತಾ ಇದೆ. ಎಷ್ಟೋ ಜನ ನಮ್ಮ ಸಿಟಿಸನ್ಶಿಪ್ ನ ಪ್ರೂವ್ ಮಾಡಕ್ಕೆ ಇನ್ನೊಂದು ಅಸ್ತ್ರ ಕೇಂದ್ರ ಸರ್ಕಾರ ತಂದಿದೆ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಕ್ಕೆ ನಮ್ಮೊಟ್ಟಿಗೆ ಇವತ್ತು CPDRS ಸೆಂಟರ್ ಫಾರ್ ಪ್ರೊಟೆಕ್ಷನ್ ಆಫ್ ಡೆಮೋಕ್ರೆಟಿಕ್ ರೈಟ್ಸ್ ಅಂಡ್ ಸೆಕ್ಯುಲರಿಸಂ ನ ರಾಜ್ಯ ನಾಯಕರಲ್ಲೊಬ್ಬರಾದಂತಹ MN ಶ್ರೀರಾಮ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ನಮ್ಮೊಟ್ಟಿಗೆ ನಮ್ಮ ಸಂದರ್ಶನದಲ್ಲಿ ಭಾಗಿಯಾಗ್ತಿದ್ದಾರೆ. CPDRS ಬಂದು ಇವತ್ತು ದೇಶದೆಲ್ಲೆಡೆ ಜನಸಾಮಾನ್ಯರ ಹಲವಾರು ಇವತ್ತು ಮಾನವ ಹಕ್ಕುಗಳು ಎಲ್ಲೆಲ್ಲಿ ಉಲ್ಲಂಘನೆ ಆಗುತ್ತೆ, ಅಥವಾ ಇವತ್ತು ಧರ್ಮ ನಿರಪೇಕ್ಷತೆ ಎಲ್ಲಾರು ಧಕ್ಕೆ ಬಂದ್ರೆ, ಅಥವಾ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಗಳಿಗೆ ಅಡಚಣೆ ಉಂಟಾದ್ರೆ ಇವ್ರುಗಳು ಇವತ್ತು ಒಂದಾಗಿ ಹಲವಾರು ಕಾರ್ಯಕ್ರಮಗಳು, ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ನಮ್ಮ ಮೊದಲನೇ ಪ್ರಶ್ನೆ, ಇವತ್ತು ದೇಶದೆಲ್ಲೆಡೆ SIR ಬಗ್ಗೆ ಸಾಕಷ್ಟು ಕಾಂಟ್ರವರ್ಸಿ ಬರ್ತಾ ಇದೆ. ತುಂಬಾ ಜನ ಹೇಳ್ತಾ ಇರೋದು, ಒಂದ್ ಕಡೆ ಹೇಳ್ತಾ ಇರೋದು ಇದು ಸಿಟಿಸನ್ಶಿಪ್ ನೇ ಪ್ರಶ್ನೆ ಮಾಡ್ತಾ ಇದೆ, ಇದು NRC/CA ಇನ್ನೊಂದು ಅಧ್ಯಾಯ ಅಂತ ಮಾತಾಡ್ತಿದ್ದಾರೆ. ಇನ್ನೊಂದು ಗುಂಪು ಹೇಳ್ತಾ ಇರುವಂತದ್ದು ಏನ್ ತಪ್ಪ್ರಿ, ಇವತ್ತು ಜನಗಳು ವರ್ಷಾನುಗಟ್ಲೆ ಆಗೋಗ್ಬಿಟ್ಟಿದೆ. ಇವತ್ತು 2002 ಆದ್ಮೇಲೆ ರಿವಿಷನ್ ಆಗಿಲ್ಲ. ಒಬ್ಬೊಬ್ರು 3-4 ವೋಟರ್ಸ್ ಐಡಿ ಇಟ್ಕೊಂಡಿದ್ದಾರೆ. ಇವತ್ತು ಬೇರೆ ದೇಶಗಳಿಂದ ವಲಸಿಗರು ಬಂದು ಅವರು ವೋಟ್ ಹಾಕ್ತಿದ್ದಾರೆ. ಇದನ್ನ SIR ಮಾಡೋದ್ರಿಂದ ಇದೆಲ್ಲ ತಪ್ಪುತ್ತೆ, ನಮ್ಗೆ ವಿ ವಿಲ್ ನೋ ಹೂ ಇಸ್ ದ ರಿಯಲ್ ವೋಟರ್ ಆಫ್ ದ ಕಂಟ್ರಿ ಅಂತ ಬರ್ತಾ ಇದೆ. ಇವಾಗ ಯಾಕೆ ವಿರೋಧ ಇಷ್ಟು? ಇವಾಗ ಸರ್ಕಾರ ಏನೋ ಒಂದು ಒಳ್ಳೆ ವಿಷಯಗಳಿಂದ ಮಾಡ್ತಾ ಇರ್ಬೇಕಾದ್ರೆ ಎಲ್ಲದಕ್ಕೂ ವಿರೋಧ ಮಾಡ್ತಾ ಇರೋದು ಪ್ರಶ್ನೆ ಬರ್ತಿದೆ ಸರ್. ಇವಾಗ ನಿಮ್ ಕಡೆಯಿಂದ ಉತ್ತರ ಬೇಕಿರೋದು ಸರ್, ಯಾಕೆ ಈ ವಿರೋಧ? ನೋಡಿ, ಇವತ್ತು SIRಗೆ ಸಂಬಂಧಪಟ್ಟಾಗೇನೆ ಇವತ್ತು ಸಾಕಷ್ಟು ದೊಡ್ಡ ಕಾಂಟ್ರವರ್ಸಿಗಳಾಗಿದೆ. ಇದನ್ನ ಸಮರ್ಥನೆ ಮಾಡ್ಕೊಳ್ಳುವಂಥವರು ಕೂಡ ಏನು ಆರ್ಗ್ಯುಮೆಂಟ್ ಕೊಡ್ತಾ ಇದ್ದಾರೆ ಅದು ಸರಿಯಲ್ಲ, ವಾಸ್ತವ ಅಲ್ಲ ಅನ್ನೋದನ್ನ ಇವತ್ತು ಜನಗಳು ಅರ್ಥ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇದೆ. ಅವ್ರು ಹೇಳ್ತಾ ಇರೋದು ಏನು, ಇವತ್ತು SIR ಏನು ಅಂತ ಹೇಳಿದ್ರೆ ಎಲೆಕ್ಟೋರಲ್ ಸಿಸ್ಟಮ್ನ ಕ್ಲೀನ್ ಮಾಡುವಂಥ ಒಂದು ಪ್ರಕ್ರಿಯೆ ಅಂತ ಮಾತಾಡ್ತಿದ್ದಾರೆ. ಅವರು ಕ್ಲೀನ್ ಮಾಡುವಂಥ ಪ್ರಕ್ರಿಯೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇರೋದು ಏನು, ಇವತ್ತು ಮಲ್ಟಿಪಲ್ ಎಂಟ್ರೀಸ್ ಇದೆ, ಅದನ್ನು ನಾವು ಡಿಲೀಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಎಷ್ಟೋ ಜನದ್ದು ಡೆತ್ ಆಗಿದೆ, ನಾವು ಅದನ್ನು ತೆಗಿತಾ ಇದ್ದೀವಿ ಅಂತ ಹೇಳ್ತಾರೆ. ಆಮೇಲೆ ಮೈಗ್ರೇಷನ್ ಆಗಿದೆ, ಒಂದು ರಾಜ್ಯದಿಂದ ಇನ್ನೊಂದು ಕಡೆ ಎಷ್ಟೋ ಜನ ಮೈಗ್ರೇಷನ್ ಆಗಿದ್ದಾರೆ, 2 ಕಡೆ ಎಂಟ್ರೀಸ್ ಎಲ್ಲ ಇದೆ, ಅದನ್ನು ತೆಗೆದಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಇಷ್ಟೇನ ಮಾಡ್ತಾ ಇರೋದು, ಒಂದು ಮೂಲಭೂತವಾದಂಥ ವ್ಯತ್ಯಾಸ ಏನಿದೆ, 2002ನೇ ಇಸ್ವಿನಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಲಿ, ಇವತ್ತು ನಡೀತಾ ಇರುವಂಥ ಒಂದು ಪ್ರಕ್ರಿಯೆ ಆಗಲಿ, ಮೂಲಭೂತವಾದಂಥ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಆವಾಗ 2002ನೇ ಇಸ್ವಿನಲ್ಲಿ ಸಿಟಿಸನ್ಶಿಪ್ಗೆ ಲಿಂಕ್ ಮಾಡಿರಲಿಲ್ಲ. ಅವ್ರು ಏನು ಅಂತ ಹೇಳಿದ್ರೆ, ನೀವು ಹೆಚ್ಚು ಜನನ ವೋಟರ್ ಮಾಡಬೇಕು, ಹೆಚ್ಚು ಜನನ್ನ ಅವ್ರನ್ನ ಸೇರ್ಪಡೆ ಮಾಡಬೇಕು ಅನ್ನುವಂಥ ಒಂದು ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಮನೆಯಿಂದ ಮನೆಗೆ ಹೋಗುವಂಥದ್ದಾಗಲಿ, ಫಾರಮ್ ಕೊಡುವಂಥದ್ದಾಗಲಿ, ಫಿಲಪ್ ಮಾಡಿಸುವಂಥದ್ದಾಗಲಿ, ಅವ್ರ ತಪ್ಪಿಂಟ್ರಿ ಮಾಡಿದ್ರೆ ಅವ್ರಿಗೆ ಸರಿ ಮಾಡಿ ಅಂತ ಹೇಳುವಂಥದ್ದಾಗಲಿ, ಈ ರೀತಿ ಹೆಚ್ಚೆಚ್ಚು ಜನನ್ನ ಇನ್ವಾಲ್ವ್ ಮಾಡಿಕೊಂಡು ಹೆಚ್ಚು ಜನನ ವೋಟರ್ ಮಾಡುವಂಥ ಒಂದು ಪ್ರಕ್ರಿಯೆ ಅದು. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಹೆಚ್ಚೆಚ್ಚು ಜನ ಡಿಲೀಟ್ ಆಗ್ತಾ ಇದ್ದಾರೆ. 60-65 ಲಕ್ಷ ಜನ ಬಿಹಾರಲ್ಲಿ ಆಯಿತು ಅಂತ ಹೇಳಿದ್ರೆ, ಬೆಂಗಾಲಲ್ಲಿ 90 ಲಕ್ಷ, UPನಲ್ಲಿ ಸುಮಾರು 2 ಕೋಟಿ ಜನ. ಇವತ್ತು ಇಲ್ಲಿವರೆಗೂ ಕೂಡ ಇಡೀ ಇಂಡಿಯಾ ಏನೂ ಕವರ್ ಆಗಿಲ್ಲ. 3 ಫೇಸ್ ಇವತ್ತೇನು ಮಾಡಿದ್ದಾರೆ, ಅದರಲ್ಲಿ ಪ್ರಾರಂಭ ಆಗಿದ್ದು ಬಿಹಾರ್ನಲ್ಲಿ, 2ನೇ ಫೇಸ್ ಅಂತ ಇನ್ನೂ ಕೆಲವು ರಾಜ್ಯಗಳಲ್ಲಿ ಕವರ್ ಆಯಿತು. ಈಗ 3ನೇ ಫೇಸ್ ಅಂತ ತಗೊಂಡಿದ್ದಾರೆ.
ಸೊ ಇಷ್ಟರಲ್ಲೇನೆ 7 ಕೋಟಿಗಿಂತ ಹೆಚ್ಚು ಜನ ಡಿಲೀಟ್ ಆಗಿದ್ದಾರೆ. ಸೊ ಇವತ್ತು ಡಿಲೀಷನ್ ಕಡೆ ಇವತ್ತು ಹೋಗ್ತಾ ಇದೆ. ಯಾತಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ತರ್ತಾ ಇರುವಂತ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಏನಿದೆ ಅದು ಭಿನ್ನವಾದಂತ, ಎಲ್ಲಿ ಭಿನ್ನವಾಗಿದೆ ಅಂತ ಹೇಳಿದ್ರೆ, ಸಿಟಿಸನ್ಶಿಪ್ ಏನಿದೆ ಆ ಸಿಟಿಸನ್ಶಿಪ್ಪಿನ ಆಧಾರಿತವಾದಂತ ಒಂದು ಪರಿಶೀಲನೆ ನಡೀತಾ ಇದೆ ಇವತ್ತು. ಯಾರಿಲ್ಲಿ ಸಿಟಿಸನ್ ಅನ್ನೋ ರೀತಿನಲ್ಲಿ ಅಟ್ಲೀಸ್ಟ್ ಇಂಡೈರೆಕ್ಟ್ ಆಗಿ ಅವ್ರಿಗೆ ಪ್ರೂಫ್ ಸಿಗುತ್ತೆ, ಇಂಡೈರೆಕ್ಟ್ ಆಗಿ ಒಂದು ಇನ್ಫರೆನ್ಸ್ ಸಿಗುತ್ತೆ, ಆ ಸಿಗೋವಂತ ಒಂದು ಡಾಕ್ಯುಮೆಂಟ್ಸ್ ಮತ್ತೊಂದು ಈ ರೀತಿ ಕೇಳ್ತಾ ಇದ್ದಾರೆ. ಒಂದು ಉದಾಹರಣೆ ಹೇಳ್ತೀನಿ ನಾನು. ಸಿಟಿಸನ್ಶಿಪ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಯಾರು ಮಾತಾಡ್ತಾರೆ ಅವ್ರ ಬಗ್ಗೆ ನಾನು ಕೇಳುವಂತ ಪ್ರಶ್ನೆ, 2002ನೇ ಇಸ್ವಿಗೆ ಯಾಕೆ ಲಿಂಕ್ ಮಾಡ್ತಾ ಇದ್ದೀರಾ? ಇವಾಗ ನಾನೀಗ ಹೊಸದಾಗಿ ನಾನು ವೋಟರ್ ಆಗ್ಬೇಕಪ್ಪ, ಅಥವಾ ನಾನು ಹಳೆ ವೋಟರ್ ಆಗಿದ್ದೀನಿ, ನಾನು ಹಳೆ ವೋಟರ್ ಆದ್ಮೇಲೆ ಮತ್ತೆ ನಾನು ಯಾಕೆ ವೋಟರ್ ಆಗಬೇಕು? ನನ್ನ ಮಲ್ಟಿಪಲ್ ಎಂಟ್ರೀಸ್ ಇದ್ರೆ ಬೇಕಾದ್ರೆ ಡಿಲೀಟ್ ಮಾಡಲಿ ಅಷ್ಟೇ, ಮತ್ತೆ ಯಾಕೆ ನಾನು ಮತ್ತೆ SIR ಇದು ಫಾರಮ್ನ ಫಿಲ್ಅಪ್ ಮಾಡಬೇಕು? ಹೊಸದಾಗಿ ಯಾರು ಅಪ್ಲೈ ಮಾಡ್ತಾರೆ ಅವ್ರಿಗೇನು ಹೇಳ್ತಾ ಇದ್ದಾರೆ ಅವರು, 2002ನೇ ಇಸ್ವಿನಲ್ಲಿ ನಿಮ್ಮ ತಂದೆ ಜೊತೆ ಲಿಂಕ್ ಮಾಡಿ. ನೀವು 2002ನೇ ಇಸ್ವಿನಲ್ಲಿ ನಿಮ್ಮ ತಂದೆ ವೋಟರ್ ಆಗಿದ್ರಾ, ಯಾವ ಕ್ಷೇತ್ರದಲ್ಲಿ ಯಾವ ವೋಟರ್ ಆಗಿದ್ರು, ಅವ್ರ ಪಾರ್ಟ್ ನಂಬರ್ ಏನಿತ್ತು, ಅವ್ರ ಸೀರಿಯಲ್ ನಂಬರ್ ಏನಿತ್ತು, ಯಾವ ಊರಲ್ಲಿ ಇದ್ರು, ಅದೆಲ್ಲ ಡೀಟೇಲ್ಸ್ ಯಾವ್ದಕ್ಕೆ ಹೇಳ್ತಾ ಇದ್ದೀರಾ ನೀವು? ನಿಮಗೆ ನಿಜವಾಗ್ಲೂ ಕೂಡ ಆ ಸಿಟಿಸನ್ಶಿಪ್ಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಈ 2002 ಯಾಕೆ ಬೇಕಾಗಿತ್ತು ಹಂಗಾರೆ? ಅವಶ್ಯಕತೆ ಇರಲಿಲ್ಲ. ಯಾವತ್ತೂ ಕೂಡ ಇಂಡಿಯಾದಲ್ಲಿ ಸ್ವತಂತ್ರ ಬಂದಾಗಿದ್ದ ಇವತ್ತು ತನಕ ಯಾವುದೋ ಒಂದು ಬೇಸ್ ಅಂತ ತಗೊಂಡು ಅದಕ್ಕೆ ಲಿಂಕ್ ಮಾಡುವಂತ ಒಂದು ಪ್ರಕ್ರಿಯೆ ಇರ್ಲಿಲ್ವಲ್ಲ, ಅದು ಆ ರೀತಿ ಇರಲಿಲ್ಲ. ಇವಾಗ ಏನ್ ಮಾಡಿದ್ದಾರೆ, ನಾನು 2002ಗೆ ಲಿಂಕ್ ಆಗಿದ್ದನ್ನ ಅದ್ರ ಡೀಟೇಲ್ಸ್ ಬರೀಬೇಕು. ಅಕಸ್ಮಾತ್ ನಾನು 2002ಗೆ ಲಿಂಕ್ ಆಗಿಲ್ಲ, ನಾನು 1987 ಆದ್ಮೇಲೆ ಹುಟ್ಟಿದ್ದೀನಿ, ನಾನು 2002ನೇ ಇಸ್ವಿನಲ್ಲಿ 16 ವರ್ಷನೋ 15 ವರ್ಷನೋ ಆಗಿರುತ್ತೆ ನನಗೆ. ಅಂತ ಕೇಸಲ್ಲಿ ಏನ್ ಮಾಡಬೇಕು? ಅಂತ ಕೇಸಲ್ಲಿ ನಮ್ಮ ತಂದೆಗೆ ಲಿಂಕ್ ಮಾಡಬೇಕು. ನಮ್ಮ ತಂದೆ ವೋಟರ್ ಆಗಿದ್ರೆ 2002ನೇ ಇಸ್ವಿನಲ್ಲಿ ಆ ಡೀಟೇಲ್ಸ್ ಎಲ್ಲ ಬರೀಬೇಕು, ಅಥವಾ ತಾಯಿದ್ ಬರೀಬೇಕು. 2004 ನಂತರ ಹುಟ್ಟಿರತಕ್ಕಂಥ ಎಷ್ಟೋ ಜನ ಇದ್ದಾರೆ, ಅವ್ರೇನ್ ಮಾಡಬೇಕು? ಅವ್ರಿಗೇನು ಅಂತ ಹೇಳಿದ್ರೆ ನನ್ನ ಡೀಟೇಲ್ಸ್ ಬರೀಬೇಕು, ನಮ್ಮ ತಂದೆ ಡೀಟೇಲ್ಸ್ ಆಗಲಿ, ನಮ್ಮ ತಾಯಿಗೆ ಸಂಬಂಧಪಡುವಂಥ ಡೀಟೇಲ್ಸ್ ಆಗಲಿ, ಇದಕ್ಕೆ ಸಂಬಂಧಪಡುವಂಥ ಡೀಟೇಲ್ಸ್ ಎಲ್ಲ ನಾನು ಒದಗಿಸ್ಬೇಕು ಇವತ್ತು. ಅಂದರೆ 2002ಗೆ ಲಿಂಕ್ ಆಗಿರೋ ಥರ. ಉದಾಹರಣೆಗೆ ಯಾವುದೋ ಕಾರಣಕ್ಕೆ 2002ನೇ ಇಸ್ವಿಗೆ ನಮ್ಮ ತಂದೆನೂ ಲಿಂಕ್ ಆಗಿಲ್ಲ, ನಮ್ಮ ತಾಯಿಯೂ ಲಿಂಕ್ ಆಗಿಲ್ಲ, ಏನೋ ಆ ರೀತಿ ಪ್ರಕರಣ ಇರುತ್ತೆ ಅಂತ ಅನ್ಕೊಂಡು ಅವಾಗೇನು ಮಾಡ್ತಾರೆ? ಆವಾಗೇನು ಹೇಳ್ತಿದ್ದಾರೆ ಅಂದರೆ, ನೀವು ಸಿಟಿಸನ್ನು ಆಗಿದ್ದೀರಾ, ಬರ್ತ್ ಸರ್ಟಿಫಿಕೇಟು ನೀವು ಕೊಡಬೇಕು. ಅಂದರೆ ನೀವು ಇಲ್ಲೇ ಹುಟ್ಟಿದ್ದೀರಾ ಅನ್ನೋದಕ್ಕೆ ನಮ್ಗೆ ದಾಖಲೆ ಬೇಕು. ಇಲ್ಲೇ ಇದ್ದೀರಾ ನೀವು, ಇಂಡಿಯಾದಲ್ಲೇ ಇದ್ದೀರಾ ನೀವು, ಕರ್ನಾಟಕದಲ್ಲೇ ಇದ್ದೀರಾ ನೀವು, ಬೆಂಗಳೂರಲ್ಲೇ ಇದ್ದೀರಾ ನೀವು ಅನ್ನೋದಕ್ಕೆ ದಾಖಲೆ ಬೇಕು ಅಂತ ಹೇಳ್ತಾವೆ. ಅಂದ್ರೆ ಅರ್ಥ ಏನಾಯ್ತು ಹಂಗಾರೆ? ಇದು ಸಿಟಿಸನ್ಶಿಪ್ಗೆ ಲಿಂಕ್ ಆಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಎರಡನೇದು ಮೂಲಭೂತವಾದಂಥ ವ್ಯತ್ಯಾಸವನ್ನ ನಾವು ಮರಿಬಾರ್ದು, ನಮ್ಮ ಜನಗಳು ಅರ್ಥ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇದೆ. ಏನು ಅಂದರೆ, ಆವಾಗ ಎಲ್ಲ ಜನಗಳನ್ನ ವೋಟರ್ ಮಾಡುವಂಥ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್ ನಮ್ಮ ಜವಾಬ್ದಾರಿ ಅನ್ನೋ ಹಿನ್ನೆಲೆಯಲ್ಲಿ ನಡೀತಾ ಇತ್ತು. ಆದರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಬರ್ತೀವಿ, 3 ವಿಸಿಟ್ ಮಾಡ್ತೀವಿ, ಆಮೇಲೆ ಎನ್ಯೂಮರೇಷನ್ ಫಾರ್ಮ್ನ ಕೊಡ್ತೀವಿ, ಆಮೇಲೆ ಅದನ್ನ ಮತ್ತೆ ನಾವು ತಗೊಂತೀವಿ. ನೀವು ಸರಿಯಾಗಿ ಫಿಲಪ್ ಮಾಡ್ತಿರೋ, ಸರಿಯಾಗಿ ಫಿಲಪ್ ಮಾಡೋದಿಲ್ವೋ ಅದು ನಿಮ್ಮ ಹಣೆ ಬರ. ಅದು ಯಾರೋ ಪಾಪ BLO ಅವರು ಸ್ವಲ್ಪ ಏನಾರು ಅವರು ಪಾಪ ಇವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅವರು ಬೇಕಾದ್ರೆ ಇಂಟರ್ವ್ಯೂನ್ ಆಗ್ಬಿಟ್ಟು ಹಿಂಗೆ ಫಿಲಪ್ ಮಾಡಿ ಹಂಗೆ ಫಿಲಪ್ ಮಾಡಿ ಅಂತ ಹೇಳಲ್ಲ ಅಂತ ಹೇಳೋದಿಲ್ಲ. ಆದರೆ ನಮ್ಮ ಜವಾಬ್ದಾರಿ ಅಂತ ಎಲೆಕ್ಷನ್ ಕಮಿಷನ್ ಅವ್ರು ತಗೊಂಡಿಲ್ಲ. ಹೀಗಾಗಿರೋದ್ರಿಂದ ಇವತ್ತು ಈಗಾಗಲೇ BLO ಮೇಲೆ ಪ್ರೆಷರ್ ಎಷ್ಟು ಮಟ್ಟಿಗೆ ಬರ್ತಿದೆ ಅಂದರೆ, ಸರ್ ಡೀಟೇಲ್ಸ್ ಎಲ್ಲ ಕೇಳಬೇಡಿ, 2002 ನೀವೇ ನೋಡ್ಕೊಂಡ್ಬಿಡಿ, ನಮಗೆ 1200 ಜನ ಮನೆಗೆ ನಾವು 1200 ಜನಕ್ಕೆ ಎನ್ಯೂಮರೇಷನ್ ಫಾರ್ಮ್ ಕೊಡಬೇಕು, 3 ವಿಸಿಟ್ ಬೇರೆ ನಾವು ಮಾಡಬೇಕು, ದಯವಿಟ್ಟು ನೀವೇ ನೋಡ್ಕೊಂಡ್ಬಿಡಿ ಅಂತೆಲ್ಲ ಕಡೆ ಹೇಳ್ತಾ ಇದ್ದಾರೆ. ಸೊ ಆ ರೀತಿ ಪ್ರೆಷರ್ ಬೇರೆ ಬರ್ತಾ ಇದೆ BLOಗಳ ಮೇಲೆ. ಅದು ಇನ್ನೊಂದು ರೀತಿಯಾದಂಥ ದೊಡ್ಡ ಸಮಸ್ಯೆ. ಅದು ಒಟ್ಟಾರೆ ಏನು ಅಂತ ಹೇಳಿದ್ರೆ, ಈ ಥರ ಮೂಲಭೂತವಾದಂಥ ವ್ಯತ್ಯಾಸವನ್ನ 2002ನೇ ಇಸ್ವಿ ಪ್ರಕ್ರಿಯೆ ಆಗಲಿ, ಇವಾಗ ನಡೀತಾ ಇರುವಂಥ ಪ್ರಕ್ರಿಯೆ ವ್ಯತ್ಯಾಸ ಇದೆ. ಒಂದು ಸಿಟಿಸನ್ಶಿಪ್ಗೆ ಲಿಂಕ್ ಮಾಡುವಂಥ ಪ್ರಕ್ರಿಯೆ ಇದು. ಎರಡನೇದೇನು ಅಂತ ಹೇಳಿದ್ರೆ, ನಮ್ಮ ಜವಾಬ್ದಾರಿ ಅಲ್ಲ, ನೀವು ವೋಟರ್ ಆಗೋದು ವೋಟರ್ ಆಗದೆ ನಮ್ಮ ಜವಾಬ್ದಾರಿ ಅಲ್ಲ. ನಮ್ಮ ಜವಾಬ್ದಾರಿ ಫಾರ್ಮ್ ಕೊಡೋದು ಫಾರ್ಮ್ ತಗೊಳ್ಳೋದು ಅಷ್ಟೇ ನಮ್ಮ ಜವಾಬ್ದಾರಿ. ಇದನ್ನ ನಾವು ಇವತ್ತು ನಮ್ಮ ಜನಗಳು ಇವತ್ತು ಅರ್ಥ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ. ಸರ್ ನೆಕ್ಸ್ಟ್ ಸರ್, ಎಲ್ಲ ಕಡೆ ಇವತ್ತು ಇನ್ನೊಂದು ಪ್ರಶ್ನೆ ಬರ್ತಿರುವಂತದ್ದು ವೋಟ್ ಚೋರಿ. ಇವತ್ತು ಎಷ್ಟೋ ಕಡೆ ಸರ್ ವಿನ್ನಿಂಗ್ ಮಾರ್ಜಿನ್ 1,000, 2,000, 20, 30 ಎಲ್ಲ ಇರುತ್ತೆ. ಇವತ್ತು ಲಕ್ಷಾಂತರ ಜನ ಒಂದೇ ಸತಿ ಕಿತ್ತಾಕ್ಬಿಡ್ತಾ ಇದ್ದಾರೆ. 20 ಲಕ್ಷ ಜನ, 30 ಲಕ್ಷ ಜನ, 1 ಕೋಟಿ ಜನ ಎಲೆಕ್ಷನ್ ಇಂದಾನೇ ಔಟ್. ಎಲ್ಲ ತುಂಬಾ ಜನ ಕೇಳ್ತಿರುವಂತದ್ದು, ಇದು ಒಂದು ಪಕ್ಷಕ್ಕೆ ಅವರು ಮೈನಾರಿಟೀಸ್ ನ ರಿಮೂವ್ ಮಾಡ್ತಾ ಇದ್ದಾರೆ, ಅವ್ರು ಬೇಕಾಗಿರೋರನ್ನ ಇಟ್ಕೊಂಡು ಬೇಡದವ್ರನ್ನ ರಿಮೂವ್ ಮಾಡ್ತಾ ಇದ್ದಾರೆ.
ಇವತ್ತು ಬೆಂಗಾಲಲ್ಲಿ ಎಲೆಕ್ಷನ್ ಆದ್ಮೇಲೆ 4,000 ಇವಿಎಂಗಳೇ ಸುಟ್ಟೋಗ್ಬಿಟ್ಟಿದೆ. ಇದೆಲ್ಲಾನು ಕನೆಕ್ಟ್ ಮಾಡ್ಕೊಂಡು ಜನಗಳು ಹೇಳ್ತಾ ಇರೋದು, ಇದು ಒಂದು ಬ್ಯಾಕ್ ಡೋರ್, ಒಂದು ಸಿಟಿಸನ್ಶಿಪ್ ನ ನೀವು ಹೇಳದಂಗೆ ಪ್ರಶ್ನೆ ಮಾಡುವಂತದ್ದು, ಇನ್ನೊಂದು ಪದೇ ಪದೇ ಎಲೆಕ್ಷನ್ ಅಲ್ಲಿ ಗೆಲ್ಲಕ್ಕೆ ಒಂದು ವೋಟ್ ಚೋರಿಯ ಒಂದು ತಂತ್ರನ. ಇಲ್ಲ, ಇದು ಖಂಡಿತ ಇವತ್ತು ಅವರ ಅಧಿಕಾರಕ್ಕೆ ಬರೋದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಇದುವರೆಗೂ ನಡೆದು ಬಂದಿದೆ ಅನ್ನೋದು ನಾನು ಹೇಳ್ತೀನಿ. ನಾನು ಬೆಂಗಾಲ್ನಲ್ಲಿ 27 ಲಕ್ಷ ಜನ ಅವರು ಡಿಲೀಟ್ ಆಗಿರುವಂಥ ಜನ ಅಲ್ಲ. 27 ಲಕ್ಷ ಯಾರು ಅಂತ ಹೇಳಿದ್ರೆ ಅವ್ರ ನೇಮ್ ಸ್ಪೆಲ್ಲಿಂಗ್ ಸರಿಗಿರಲಿಲ್ಲ, ಇನಿಷಿಯಲ್ ಸರಿಗಿರಲಿಲ್ಲ, ಅಥವಾ ಏಜ್ ಡಿಫ್ರೆನ್ಸಲ್ಲಿ ಏನೋ ಡಿಫ್ರೆನ್ಸ್ ಇತ್ತು, ಅಥವಾ ಮಗ ಅನ್ನೋ ಜಾಗದಲ್ಲಿ ಮಗಳು, ಮಗಳು ಅನ್ನೋ ಜಾಗದಲ್ಲಿ ಮಗ ಅಂತ ಹಾಕಿರುವಂಥ ವ್ಯತ್ಯಾಸಗಳಾಗಲಿ, ಇಂಥ ವ್ಯತ್ಯಾಸಗಳಲ್ಲಿ ಒಳಪಟ್ಟಿರ್ತಕ್ಕಂಥ ಜನನ್ನ 27 ಲಕ್ಷ ಜನನ್ನ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನುವಂಥ ಕ್ಯಾಟಗರಿನಲ್ಲಿ ಹಾಕಿದ್ದಾರೆ. ಆ 27 ಲಕ್ಷ ಜನ ವಿಶ್ಲೇಷಣೆ ಇವತ್ತು ಮಾಡಲಾಗ್ತಿದೆ ಅಥವಾ ಅದು ನಿರ್ಣಾಯಕ ಪಾತ್ರ ವಹಿಸಿದೆ ಅಧಿಕಾರಕ್ಕೆ ಬರೋದಿಕ್ಕೆ. ಅಲ್ಲಿರ್ತಕ್ಕಂಥ ಒಂದು ಪಕ್ಷ ಏನಿದೆ, ಯಾರು ಅಧಿಕಾರದಲ್ಲಿದ್ದಾರೆ, ಅವ್ರ ಅಧಿಕಾರಕ್ಕೆ ಬರೋದಕ್ಕೆ ಇದು ನಿರ್ಣಾಯಕ ಪಾತ್ರ ವಹಿಸಿದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಖಂಡಿತ ನಾವು ತಳ್ಳಾಕಕ್ಕಾಗೋದಿಲ್ಲ. ಅದೇ ದಿಕ್ಕಿನಲ್ಲೇ ಇವತ್ತು ನಡೀತಾ ಇದೆ ಅನ್ನುವಂಥದ್ದು ಕೂಡ ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ. ಎರಡನೇದೇನು ಅಂತ ಹೇಳಿದ್ರೆ, ಇವತ್ತು ಖಂಡಿತ ಕೆಲವು ಗುಂಪುಗಳು, ಕೆಲವು ಧಾರ್ಮಿಕ ಗುಂಪುಗಳನ್ನ ಅವರು ಎಕ್ಸ್ಕ್ಲೂಡ್ ಆಗ್ತಾ ಇರುವಂಥ ಸಂಖ್ಯೆ ಜಾಸ್ತಿ ಇದೆ ಅನ್ನೋದನ್ನ ಕೂಡ ನಾವು ಮರಿಬಾರ್ದು. ಆದರೆ ಅಷ್ಟೇನಾ ಅಂತ ಹೇಳಿದ್ರೆ ಅಷ್ಟೇ ಅಲ್ಲ. ಇವತ್ತು ಮಹಿಳೆಯರು ಕೂಡ ಡಿಲೀಟ್ ಆಗ್ತಾ ಇದ್ದಾರೆ, ಮೈಗ್ರೆಂಟ್ ವರ್ಕರ್ಸು ಕೂಡ ಡಿಲೀಟ್ ಆಗ್ತಾ ಇದ್ದಾರೆ. ಇವತ್ತು ಒಂದು ವಲಸೆ ಬಂದಿರತಕ್ಕಂಥ ಲಕ್ಷಾಂತರ ಜನ ಅವರು ಡಿಲೀಟ್ ಆಗ್ತಾ ಇದ್ದಾರೆ. ಇದೆಲ್ಲನೂ ಡಿಲೀಟ್ ಆಗ್ತಾ ಇದೆ. ಆಮೇಲೆ ಈ ಪ್ರಕ್ರಿಯೆ ಇವತ್ತು ಇರುವಂಥ ಒಂದು ಸೆಂಟ್ರಲ್ ಗೌರ್ಮೆಂಟ್ ಇರೋವಂಥವ್ರಿಗೆ ಅವ್ರಿಗೆ ಅದು ಖಂಡಿತ ಹೆಲ್ಪ್ ಆಗ್ತಾ ಇದೆ ಅನ್ನುವಂಥ ವಿಶ್ಲೇಷಣೆ ಕೂಡ ನಾವು ತಳ್ಳಹಾಕ್ಬಾರ್ದು. ಇದಕ್ಕೆ ಸಂಬಂಧ ಇದೆ ಅಂತ ಅನ್ಸುತ್ತೆ ನನಗೆ. ಸರ್, 2002ಕ್ಕೆ ಎಲೆಕ್ಟೋರಲ್ ರೋಲ್ ಅಲ್ಲಿ ಡೀಟೇಲ್ಸ್ ಸಿಗ್ಲಿಲ್ಲ ಅಂದ್ರೆ, ಆಮೇಲೆ ಅವ್ರದ್ದು ಎಲೆಕ್ಷನ್ ಇದರಲ್ಲಿ ಡಿಲೀಟ್ ಆಗ್ಬಿಟ್ರೆ ಸರ್, ಅಂದ್ರೆ ರಿಮೂವ್ ಮಾಡ್ಬಿಟ್ರೆ, ಮುಂದೆ ಮತ್ತೆ ಒಂದ್ಸತಿ ಅವರು ವೋಟರ್ ಎನ್ರೋಲ್ ಆಗ್ಬೋದಾ ಅಥವಾ ಮುಗಿತಾ ಸರ್ ಅವರು? ಅಂದ್ರೆ ಆರ್ ದೇ ಕನ್ಸಿಡರ್ ದಟ್ ನಾಟ್ ಎ ಸಿಟಿಸನ್ ಆಫ್ ಇಂಡಿಯಾ? ಏನ್ ನೆಕ್ಸ್ಟ್ ಪ್ರಕ್ರಿಯೆ ಏನು? ಒಂದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಕ್ಯಾಟಗರಿ ನೀವು ಬಂದಿದ್ರೆ, ಆ ಕ್ಯಾಟಗರಿಲಿ ಬಂದಿದ್ರೆ ಅಲ್ಲಿ ಸರಿಯಾದಂಥ ಒಂದು ಡಾಕ್ಯುಮೆಂಟ್ಸ್ ಕೊಟ್ಟರೆ ಅವರು ನಿರಾಕರಿಸೋಕ್ಕಾಗಲ್ಲ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲಿ ಕೆಲವರು ಡಿಲೀಟ್ ಆಗೋರು ಇರ್ತಾರೆ, ಕೆಲವರು ಇನ್ಕ್ಲೂಡ್ ಆಗುವಂಥವ್ರು ಇರ್ತಾರೆ. ಇದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಕ್ಯಾಟಗರಿ. ಆದರೆ ಒಂದ್ಸತಿ ಡಿಲೀಟ್ ಆಗಿಬಿಟ್ಟಿದ್ದೀರಾ ಅಂತ ಅನ್ಕೋಣ. ಈಗ ಡಿಲೀಟ್ ಆಗಿಬಿಡ್ತಾರೆ ಅಂತ ಹೇಳಿದ್ರೆ ಅವ್ರದ್ದೇ ಆದಂಥ ಅಳತೆಗೋಲಿದೆ ಅವ್ರಿಗೆ. ಯಾತಿಗೆ ಡಿಲೀಟ್ ಆಗ್ತಾ ಇದ್ದಾರೆ? ಕೇಳಿರುವಂಥ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿಲ್ಲ, ಅಥವಾ ಕರೆಕ್ಷನ್ಸ್ನ ಸರಿಯಾದಂಥ ಫಾರಮ್ನೆಲ್ಲ ಸಬ್ಮಿಟ್ ಮಾಡಿ ಸರಿಯಾದಂಥ ಫಾರಮ್ ಸಬ್ಮಿಟ್ ಮಾಡಿಲ್ಲ ಅಂತ. ಸೊ ಇಲ್ಲಿವರೆಗೂ ಏನು ಅಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ಯಾವ ಅಶ್ಯೂರೆನ್ಸ್ ಕೊಟ್ಟಿಲ್ಲ. ನೋಡಿ, ನೀವು ಡಿಲೀಟ್ ಆಗಿ ನಿಮ್ಮದು ಡಾಕ್ಯುಮೆಂಟ್ಸ್ ಇದೆ, ಯಾವುದೋ ಕಾರಣಕ್ಕೆ ನೀವು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿಲ್ಲ, ನೀವು ನಾಳೆ ನೀವು ಸಬ್ಮಿಟ್ ಮಾಡಿದ್ರೆ ಡಿಲೀಟ್ ಆದರೆ ಮತ್ತೆ ಇನ್ಕ್ಲೂಡ್ ಮಾಡ್ತೀವಿ ಅನ್ನುವಂಥದ್ದು ಅಶ್ಯೂರೆನ್ಸ್ ಕೊಡಬೇಕಾಗಿತ್ತು. ಇಲ್ಲಿವರೆಗೂ ಎಲೆಕ್ಷನ್ ಕಮಿಷನ್ ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಯಾವ ಅಶ್ಯೂರೆನ್ಸು ಕೊಟ್ಟಿಲ್ಲ. ಸೊ ಹೀಗಾಗಿ ಜನಗಳಲ್ಲಿರುವಂಥ ಭೀತಿ ಏನು ಅಂದರೆ, ಒಂದ್ಸತಿ ಡಿಲೀಟ್ ಆಯಿತು ಅಂತ ಹೇಳಿದ್ರೆ, ಈಗಾಗಲೇ ಮುಖ್ಯಮಂತ್ರಿಗಳು ಇವತ್ತು ಹೇಳ್ತಾ ಇರೋದೇನು, ಇವತ್ತು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ, ಒಂದ್ ಕಡೆ SIR ಸರಿಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ SIR ಪ್ರಕ್ರಿಯೆ ಪ್ರಕಾರ ಯಾರ್ಯಾರು ಡಿಲೀಟ್ ಆಗ್ತಿದ್ದೀರೋ ಅವ್ರಿಗೆ ಸ್ಕೀಮ್ನ ತೆಗೆದಾಕ್ಬಿಡ್ತೀವಿ. ಅವ್ರಿಗೆ ಇದು ಗೃಹಲಕ್ಷ್ಮಿ ಆಗಲಿ, ಆಮೇಲೆ ಓಲ್ಡ್ ಏಜ್ ಪೆನ್ಷನ್ ಆಗಲಿ, ಏನೇನು ತೆಗೆದಾಕ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಗೌರ್ಮೆಂಟ್ ಸ್ಕೀಮ್ಸ್ನ ತೆಗೆದಾಕ್ತೀವಿ ಯಾರು ಡಿಲೀಟ್ ಆಗ್ತಾರೆ ಅಂತ ಆಗ್ಲೇ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ನಾವು ನೋಡ್ತಾ ಇದೀವಿ. ಇಂಥ ಒಂದು ಪರಿಣಾಮಗಳಿದೆ. ಸೊ ನಾಳೆ ಡಿಲೀಟ್ ಆಗಿರುವಂಥವ್ರಿಗೆ ಒಂದು ಅವಕಾಶ ಇದೆಯಾ ಅನ್ನೋವಂಥದ್ದು, ಆ ಸಾಧ್ಯತೆಗಳಂತೂ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಸೊ ಗೌರ್ಮೆಂಟ್ ಕಡೆಯಿಂದ ಆಗಲಿ, ECI ಕಡೆಯಿಂದ ಆಗಲಿ ಯಾವುದೇ ಒಂದು ಅಶ್ಯೂರೆನ್ಸ್ ಕೂಡ ಬಂದಿಲ್ಲ. ಸೊ ಅದು ಡಿಲೀಟ್ ಆದರೆ ಅದು ಪರಿಣಾಮಗಳು ಪಾಪ ಸಾಮಾನ್ಯ ಜನಗಳು, ಬಡವರು, ಮೈಗ್ರೆಂಟ್ ವರ್ಕರ್ಸು, ಮಹಿಳೆಯರು, ಇವ್ರಿಗೆ ಅವ್ರ ಸಮಸ್ಯೆಗಳು, ಇನ್ನು ಸಂಕಷ್ಟಗಳು ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಡೌಟ್ ಇಲ್ಲ ಅದ್ರ ಬಗ್ಗೆ. ಸರ್, ಇವಾಗ ವೋಟರ್ ID ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಇದೆ, ಅಥವಾ ಪಾಸ್ಪೋರ್ಟ್ ಇರುತ್ತೆ, ಅಥವಾ ಬೇರೆ ಡಾಕ್ಯುಮೆಂಟ್ಸ್ ಇದೆ, ಬರ್ತ್ ಸರ್ಟಿಫಿಕೇಟ್ ಇರುತ್ತೆ, ಇವೆಲ್ಲ ಇಟ್ಕೊಂಡು ನಾನು ಸಿಟಿಸನ್ ಅಂದ್ರೆ ನನಗೆ ಗೌರ್ಮೆಂಟ್ ಬೆನಿಫಿಟ್ಸ್ ತಗೊಳಕ್ ಆಗಲ್ವಾ? ವೋಟರ್ ಐಡಿನೇ ಇವತ್ತು ಮೂಲ ಆಗ್ಬಿಡುತ್ತಾ ನಾಳೆ ಬರೋ ದಿನಗಳಲ್ಲಿ ಹಿಂಗೆ SIR ಇಂದ? ಅದ್ರ ಉದ್ದೇಶ ಇದೆಯಾ ಸರ್ಕಾರ? ಇಲ್ಲಿ ಆ ಒಂದು ಶಂಕೆ ಇದೆ. ಏನ್ ಶಂಕೆ ಇದೆ ಅಂತ ಹೇಳಿದ್ರೆ, ಅವ್ರ ಇಡೀ ಪ್ರಕ್ರಿಯೆ ನಡೆಸ್ತಾ ಇರೋದೇನು ಅಂತ ಹೇಳಿದ್ರೆ, ಈಗ ಸಿಟಿಸನ್ಶಿಪ್ಗೆ ಲಿಂಕ್ ಮಾಡಿರೋದ್ರಿಂದ ನಾಳೆ ಇವತ್ತು ಈ SIR ಆಧಾರದ ಮೇಲೆ ಏನು ಕೊಡ್ತಾರೆ, ಡಾಕ್ಯುಮೆಂಟ್ ಕೊಡ್ತಾರೆ, ವೋಟರ್ ID ಅಂತ ಕೊಡ್ತಾರೆ, ಅದನ್ನೇ ಬೇಸಿಸ್ ಆಗಿ ಮಾಡಿ ಬೇರೆ ಬೇರೆ ದೃಷ್ಟಿಯಿಂದ ಸ್ಕೀಮ್ ಸಿಗಬೇಕು ಅಂದರೆ ವೋಟರ್ ID ಇರಬೇಕು, ಅಥವಾ ಯಾವುದೇ ಸವಲತ್ತುಗಳ ಪಡ್ಕೋಬೇಕು ಅಂತ ಹೇಳಿದ್ರೆ ವೋಟರ್ ID ಇರಬೇಕು,
ನಾಳೆ ಪಾಸ್ಪೋರ್ಟ್ ತಗೋಬೇಕು ಅಂತ ಹೇಳಿದ್ರು ಕೂಡ ಇದು ವೋಟರ್ ಐ ಡಿ ಇರಬೇಕು ಅಂತ ಮಾಡಿದ್ರೆ ಆಶ್ಚರ್ಯ ಏನಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಒಂದು ಇವತ್ತು ಗೌರ್ಮೆಂಟ್ ಏನ್ ಮಾಡಿದ್ದಾರೆ ಅಂದ್ರೆ SIR ಪ್ರಕ್ರಿಯೆ ಬರೋದಕ್ಕೆ ಮುಂಚೆ ಇವತ್ತು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ತಗೊಂಡ್ ಬಂದ್ರು. ಯಾಕೆ ತಗೊಂಡ್ ಬಂದ್ರು? ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ತಂದಿರೋದು ಕೂಡ ಏನು ಅಂತ ಹೇಳಿದ್ರೆ ಅಲ್ಲಿ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜನನ್ನ ಅವ್ರನ್ನ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಇವತ್ತು ಬೇರೆ ದೇಶದಿಂದ ಬಂದಿರತಕ್ಕಂಥವ್ರು, ಅದರಲ್ಲಿ ವಿಶೇಷವಾಗಿ ಪಾಕಿಸ್ತಾನ ಆಗಲಿ ಬಾಂಗ್ಲಾದೇಶದಿಂದ ಬಂದಿರೋವಂಥವ್ರು ಹಿಂದೂಗಳಾದ್ರೆ ನಾವು ಅವ್ರನ್ನ ಸಿಟಿಸನ್ಶಿಪ್ ಕೊಡ್ತೀವಿ, ಸಿಖ್ರಾದ್ರೆ ಕೊಡ್ತೀವಿ, ಬುದ್ಧಿಸ್ಟ್ಗಳಾದ್ರೆ ಕೊಡ್ತೀವಿ, ಪಾರ್ಸಿಗಳಾದ್ರೆ ಕೊಡ್ತೀವಿ ಅಂತ ಹೇಳಿದಾರಂತೂ ಮುಸ್ಲಿಮ್ಸ್ನ ಹೊರಗಡೆ ಇಟ್ಟಿದ್ದಾರೆ. ಒಂದು ಧರ್ಮದ ಆಧಾರದ ಮೇಲೆ ಸಿಟಿಸನ್ಶಿಪ್ ಕೊಡುವಂತ ಒಂದು ನೀತಿ ಏನಿದೆ ಇದು ಸೆಕ್ಯುಲರಿಸಂಗೆ ಸಂಪೂರ್ಣವಾಗಿ ವಿರುದ್ಧವಾದಂತ ಒಂದು ನೀತಿ. ಸಂವಿಧಾನದ ಆಶಯ ಏನಿದೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ನೀತಿಯನ್ನ ಸರ್ಕಾರ ತಗೊಂಡಿದ್ದಾರೆ. ಅದಕ್ಕೆ ಅನುಗುಣವಾಗಿ ಇವತ್ತು SIR ನ ತಗೊಂಡ್ ಬರ್ತಾ ಇರೋದು. ರಾದರ್ SIR ನ ಇವತ್ತು ಏನು ಅಂದ್ರೆ ಸರ್ಕಾರ ಅವ್ರು ಮಾಡಿಸ್ತಾ ಇದ್ದಾರೆ. ಸರ್ಕಾರ ಏನ್ ಮಾಡಬೇಕು ಅದನ್ನ ಇವ್ರ ಮೂಲಕ ಮಾಡಿಸ್ತಾ ಇದ್ದಾರೆ, ಎಲೆಕ್ಷನ್ ಕಮಿಷನ್ ಮೂಲಕ ಮಾಡಿಸ್ತಾ ಇದ್ದಾರೆ. ಇವತ್ತು ಅದನ್ನ ಬ್ಯಾಕ್ ಡೋರ್ ಎಂಟ್ರಿ ಆಫ್ ಇವತ್ತು CIA ಮತ್ತೆ NRC ಅನ್ನುವಂಥದ್ದು ಏನ್ ಹೇಳ್ತೀವಿ ಅದು ಆ ರೀತಿ ನಡೀತಿದೆ ಪ್ರಕ್ರಿಯೆ. ಹೀಗಾಗಿ ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಆಧಾರು ಇವಾಗಲೇ ಕಾಂಟ್ರವರ್ಸಿ ಆಯ್ತು. ಆಧಾರ್ ನಾವು ಲೆಕ್ಕಕ್ಕಿಲ್ಲ ಅಂತ ಮಾತಾಡಿದ್ರು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾತಾಡಿದ್ರು, ಕೋರ್ಟ್ಗೆ ಹೋಯ್ತದು. ಕೋರ್ಟ್ ಎಲ್ಲ ಹೋದ್ಮೇಲೆ ಆಧಾರ್ ಇನ್ಕ್ಲೂಡ್ ಆಯ್ತು. ಆಧಾರ್ ಇನ್ಕ್ಲೂಡ್ ಆದ್ಮೇಲೆ ಕೂಡ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಧಾರ್ನ ನಾವು ಸ್ಟ್ಯಾಂಡ್ ಅಲೋನ್ ಡಾಕ್ಯುಮೆಂಟ್ ಅಂತ ಪರಿಗಣಿಸೋದಿಲ್ಲ. ಇದು ನಮಗೆ ಬೇಕಾಗಿರುವಂತ ದಾಖಲೆನ ಪ್ರೂವ್ ಮಾಡೋದಿಲ್ಲ, ಬರ್ತ್ನ ಪ್ರೂವ್ ಮಾಡೋದಿಲ್ಲ. ಅದು ನಮ್ಗೆ ಬೇಕಾಗಿರುವಂಥದ್ದು. ನೀವು ಆಧಾರ್ ಆಗಲಿ ಅಥವಾ ಪ್ಯಾನ್ ಕಾರ್ಡ್ ಆಗಲಿ ಏನೇ ಕೊಟ್ಟರು ಕೂಡ ಇದು ಸ್ಟ್ಯಾಂಡ್ ಅಲೋನ್ ಡಾಕ್ಯುಮೆಂಟ್ ಅಲ್ಲ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಕಮಿಷನ್ ಅವರು ಇದನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಒಂದೇ ಒಂದು ಅಡಿಷನ್ ಏನಾಗಿದೆ ಅಂದ್ರೆ ನೀವು ಕೊಡಿ, ನೀವು ಅದನ್ನ ತಗೊಂತೀವಿ ನಾವು ಅದನ್ನ, ಆದ್ರೆ ಇದ್ರ ಜೊತೆ ನಾವು ತಾಳೆ ಹಾಕ್ತೀವಿ, ಬೇರೆ ಡಾಕ್ಯುಮೆಂಟ್ಸ್ನು ತರಿಸ್ಕೊಂಡು ತಾಳೆ ಹಾಕ್ತೀವಿ ನಾವು. ಅದ್ರ ಆಧಾರದ ಮೇಲೆ ನಮಗ್ ಬೇಕಾಗಿರುವಂತ ಡಾಕ್ಯುಮೆಂಟ್ ಸಿಕ್ತು ಅಂತ ಹೇಳಿದ್ರೆ ನಿಮ್ಗೆ ಇನ್ಕ್ಲೂಷನ್ ನಾವು ಮಾಡ್ತೀವಿ ಅನ್ನೋಂಥ ಪ್ರಕ್ರಿಯೆ ನಡೀತಾ ಇದೆ. ಅದಾಗ್ತಾ ಇರೋದೀಗ. ಸರ್ ಇವಾಗ ನೆಕ್ಸ್ಟ್ ತುಂಬಾ ಜನ ಮೈಗ್ರೆಂಟ್ ವರ್ಕರ್ಸ್, ಲಕ್ಷಾಂತರ ಜನ ಇವತ್ತು ಕರ್ನಾಟಕದಲ್ಲೇ ತಗೊಂಡ್ರೆ ಸರ್, ಗುಲ್ಬರ್ಗ ಇರ್ಬೋದು, ಬೆಳಗಾವಿ ಇರ್ಬೋದು, ಯಾದಗಿರಿ ಇರ್ಬೋದು, ಎಲ್ಲ ಬೆಂಗಳೂರು ಬಂದು ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ನಾರ್ತ್ ಇಂಡಿಯನ್ ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ನಮ್ಮವರು ಬೇರೆ ಕಡೆ ಎಲ್ಲ ಹೋಗಿದ್ದಾರೆ. ಇವಾಗ ಸಡನ್ ಆಗಿ ಈ ತರ SIR ಮಾಡಿ ನೀವು ಒಂದು ತಿಂಗಳು ಗ್ಯಾಪ್ ಕೊಟ್ಟಾಗ ಸರ್ ಅವರು ಮತ್ತೆ ಹೋಗಿ ಆ ಫಾರ್ಮ್ ಫಿಲ್ಅಪ್ ಮಾಡಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಡಾಕ್ಯುಮೆಂಟ್ಸ್ ತರಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಇದರಿಂದ ಯಾರು ರಿಯಲ್ ಸಿಟಿಸನ್ಸ್ ಇದ್ದಾರೆ ಸರ್ ಇವ್ರುಗಳು ಕೂಡ ಹೆಸರು ಬಿಟ್ಟೋಗೋ ಸಾಧ್ಯತೆಗಳಿದೆ ಸರ್. ಇನ್ನೊಂದು ಇವತ್ತು ಏನಾಗ್ಬಿಟ್ಟಿದೆ ಸರ್, ಎಲೆಕ್ಷನ್ ಬಗ್ಗೆ ಜನಗಳಲ್ಲಿ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆಯೋ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಯಾಕಂದ್ರೆ ಇವತ್ತು ಎಲ್ಲಾ ಪಕ್ಷಗಳು ಜನವಿರೋಧಿಗಳ ನೀತಿಗಳು ತರ್ತಾ ಇದ್ದಾರೆ. ಯಾವ ರಾಜ್ಯ ಅಧಿಕಾರಕ್ಕೆ ಬಂದ್ರು ಕೂಡ ರಾಗಿ ಬೀಸೋ ತಪ್ಪಲ್ಲ ಅನ್ನೋದು ಏನಾಗಿದೆ. ಇದರಿಂದ ಏನಾಗೋಗ್ಬಿಟ್ಟು ಜನಗಳಿಗೆ ಹೋದ್ರೆ ಹೋಗ್ಲಪ್ಪ ಅನ್ನೋ ಮನಸ್ಥಿತಿಗೆ ಬರ್ತಿದೆ ಸರ್. ಇಲ್ಲಿ ನೀವು ಜನಸಾಮಾನ್ಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? SIR ಮಾಡ್ಲೇಬೇಕಾದ ಜನಗಳು ಇವಾಗ ಇದನ್ನ ವಿರೋಧನ ಮಾಡ್ತಿದ್ದಾರೆ, ಬಟ್ ಏನಿದೆ ನಮ್ಗೆ ಆಲ್ಟರ್ನೇಟಿವ್ ಇದೆ? ಜನಸಾಮಾನ್ಯರು ನೋಡೋರಿಗೆ ಏನ್ ಆಲ್ಟರ್ನೇಟಿವ್ ಇದೆ? ನಮಗೆ ಇವತ್ತು ನಮ್ಮ ಜನಗಳ ಮುಂದೆ ಇವತ್ತು ಎರಡು ಕರ್ತವ್ಯಗಳಿವೆ. ಒಂದು, ನಾವು ವೋಟಿಂಗ್ನ ರೈಟ್ನ ನಾವು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಅವರ ನಿಯಮಾವಳಿಗಳೇನಿದೆ ಅದನ್ನ ಫಾಲೋ ಮಾಡುವಂತ ಅನಿವಾರ್ಯತೆ ಜನಗಳಿಗೆ ಬರ್ತಾ ಇದೆ. ಹಂಗನ್ಬಿಟ್ಟು ಇದ್ರ ವಿರುದ್ಧ ಹೋರಾಟ ಮಾಡದೆ ಇರಬಾರ್ದು. ನಾವು ಜನಗಳ ಅರ್ಥ ಮಾಡ್ಕೋಬೇಕು. ಇವತ್ತು ಈ ಒಂದು ಪ್ರಕ್ರಿಯೆ ಇವತ್ತು ಜನ ಹಿತಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಇದನ್ನ ಯಾವುದೇ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಜನಗಳನ್ನೇ ಇವತ್ತು ಹೋರಾಟ ಮಾಡೋ ಅಗತ್ಯ ಇದೆ. ಒಂದ್ ಕಡೆ ಹೋರಾಟವನ್ನು ನಡೆಸಬೇಕಾಗತ್ತೆ, ಇನ್ನೊಂದು ಕಡೆ ಇವತ್ತು ಡಿಲೀಟ್ ಆಗದೆ ಇರೋ ರೀತಿಯಲ್ಲಿ ಅದನ್ನ ಉಳಿಸ್ಕೋಬೇಕು ಅಂದ್ರೆ ಇವಾಗ ಏನ್ ನಿಯಮಾವಳಿಗಳು ತಂದಿದಾರೋ ಅದಕ್ಕೆ ತಕ್ಕಂತೆ ಕೇರ್ಫುಲ್ ಆಗಿ ನಾವು ಏನೇನು ಫಿಲಪ್ ಮಾಡಬೇಕು ಅನ್ನುವಂಥದ್ದು ಏನಿದೆ ಅದನ್ನ ಫಿಲಪ್ ಮಾಡುವಂಥ ಅವಶ್ಯಕತೆ ಇದೆ. ಇವತ್ತು ಎಷ್ಟೋ ಜನಗಳಿಗೆ, ಸಾಮಾನ್ಯ ಜನಗಳಿಗೆ ಗೊತ್ತೇ ಇಲ್ಲ, ಹಳ್ಳಿಗಳಲ್ಲಿ ಜನಗಳಿಗೆ ಗೊತ್ತೇ ಇಲ್ಲ. ಅಲ್ಲಿ ಹಳ್ಳಿಗಳಲ್ಲಿ SIR ಅಂದ್ರೆ ಏನು SIR ಅಂತ ಕೇಳ್ತಾ ಇದ್ದಾರೆ. ಇವರು ಎಲೆಕ್ಷನ್ ಕಮಿಷನ್ನು, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನು ಮಾಡಿದ್ದಾರೆ ಅಂದರೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ವಿಡಿಯೋದಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಟಿವಿಗಳಲ್ಲೆಲ್ಲ ಬಂದ್ಬಿಟ್ರೆ 7 ಕೋಟಿ ಜನಗಳಿಗೆ ತಲುಪತ್ತಾ ಇದು ಕರ್ನಾಟಕದಲ್ಲಿ. ಎಷ್ಟು ಜನ ನೋಡ್ತಾರೆ ಟಿವಿ? ನೋಡೋರು ಎಷ್ಟು ಜನ ಅರ್ಥ ಮಾಡ್ಕೊತಾರೆ? ಆಮೇಲೆ ಎಲ್ಲ ವಿಷಯನೂ ಕ್ಲಾರಿಫೈ ಮಾಡಿಲ್ಲ ನೀವು. ಹಲವಾರು ವಿಷಯಗಳಿದೆ, ನೀವು ಕ್ಲಾರಿಫೈಯೇ ಸರಿಯಾಗಿ ಮಾಡಿಲ್ಲ ನೀವು. ರಾದರ್ ನಿಮ್ ನಿಜವಾಗ್ಲೂ ಕೂಡ ಅವನ್ನೆಲ್ಲ ವೋಟರ್ ಮಾಡಬೇಕು ಅನ್ನೋ ಥರ ಇದ್ದಿದ್ರೆ ಅವತ್ತು ಹಳ್ಳಿಗಳಿಗೆ ಹೋಗ್ಬಿಟ್ಟು ಆಮೇಲೆ ಜನಗಳ ಒಂದು ಅದಾಲತ್ ಅಂತ, ಜನಗಳ ಒಂದು ಸಭೆ ಅಂತ ಮಾಡುವಂಥದ್ದಾಗ್ಲಿ, ಗ್ರಾಮ ಪಂಚಾಯತಿ ಲೆವೆಲ್ ಸಭೆ ಅಂತ ಮಾಡೋದಾಗ್ಲಿ, ಪಟ್ಟಣಗಳಲ್ಲಿ ಸಭೆ ಅಂತ ಮಾಡುವಂಥದ್ದಾಗ್ಲಿ, ಬೆಂಗಳೂರಲ್ಲಿ ನೂರಾರು ಜಾಗಗಳಲ್ಲಿ ಸಭೆ ಅಂತ ಮಾಡುವಂಥದ್ದಾಗ್ಲಿ, ಅದನ್ನ ಮಾಡುವಂಥ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಡಬೇಕಾಗಿತ್ತು. ಅದನ್ನ ಏನು ಮಾಡಲಿವೆ?
ಪಾಪ ಜನಗಳಿಗೆ ಗೊತ್ತೇ ಇಲ್ಲ, ಅವ್ರಿಗೆ ಏನು ಫಿಲಪ್ ಮಾಡಬೇಕು ಅಂತ ಗೊತ್ತಿಲ್ಲ. ಇದು ಎಜುಕೇಟೆಡ್ ಪೀಪಲ್ಗೆ ಕೂಡ, ಯಾರಿಗೇ ಆಗಲಿ ಭಾಳ ಇಂಟೆಲಿಜೆಂಟ್ ಆಗಿರುವಂಥ ಜನ ಕೂಡ ಡೀಟೇಲ್ಸೇ ಕೊಡಲಿಲ್ಲ, ಅದೇನು ಮಾಡ್ತಾರೆ ಅವರು? ಅವ್ರಿಗೆ ಹೆಂಗೆ ಫಿಲಪ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂಥದ್ರಲ್ಲಿ ಪಾಪ ಅಮಾಯಕರು SIR ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅವ್ರು ಹೆಂಗೆ ಫಿಲಪ್ ಮಾಡ್ತಾರೆ? ಕರ್ನಾಟಕದಲ್ಲಿ ಕೂಡ ಹೇಳಲಾಗ್ತಿದೆ ಇವತ್ತು, ಹೇಗೆ ಬಿಹಾರ್ನಲ್ಲಾಗಲಿ ಬೆಂಗಾಲ್ನಲ್ಲಾಗಲಿ ಲಕ್ಷಗಟ್ಟಲೆ ಇವತ್ತು ಡಿಲೀಟ್ ಆಗಿದ್ದಾರೆ, ಅದೇ ಒಂದು ಡಿಲೀಷನ್ ಅನ್ನುವಂಥ ಪ್ರಕ್ರಿಯೆ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಹಾಗೇ ಆಗುತ್ತೆ ಅನ್ನುವಂಥದ್ದು ಹೇಳಲಾಗ್ತಿದೆ. ಇವತ್ತಿನ ಪ್ರಕ್ರಿಯೆ ನೋಡಿದ್ರೆ ಹಾಗೆ ಆಗ್ತಾ ಇದೆ ಇವತ್ತು. ಸೊ ಈ ಸಂದರ್ಭದಲ್ಲಿ ಇವತ್ತು ಜನಗಳು ಅರ್ಥ ಮಾಡ್ಕೋಬೇಕಾಗತ್ತೆ. ನಾವು ಜನಗಳಿಗೆ ತಿಳಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ನಾವು ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಚರ್ಚೆಯನ್ನು ಮಾಡುವಂಥದ್ದು, ಆನ್ಲೈನ್ ಚರ್ಚೆ ಮಾಡೋದಾಗಲಿ, ಬಡಾವಣೆಗಳಲ್ಲಿ ಚರ್ಚೆ ಮಾಡೋದಾಗಲಿ, ಆ ಚರ್ಚೆಗೆ ಯಾರು ಇನ್ವಾಲ್ವ್ ಆಗಿರ್ತಾರೆ ಅವರು ಬೇರೆ ಬೇರೆ ಜನಗಳಿಗೆ ಹೋಗ್ಬಿಟ್ಟು ತಿಳಿಸುವಂಥದ್ದಾಗಲಿ, ಇದನ್ನು ನಾವು ಮಾಡ್ತಾ ಇದ್ದೀವಿ. ಇದು ಸರ್ಕಾರ ಮಾಡಬೇಕಾಗಿರುವಂಥದ್ದು, ಎಲೆಕ್ಷನ್ ಕಮಿಷನ್ ಮಾಡಬೇಕಾಗಿರುವಂಥದ್ದು, ಸೆಂಟ್ರಲ್ ಗೌರ್ಮೆಂಟ್ ತಲೆ ಹಾಕಬೇಕಾಗಿರುವಂಥದ್ದು. ಇಂಥ ವಿಷಯಗಳ ಬಗ್ಗೆ ಇದ್ರ ಬಗ್ಗೆ ಯಾವ ತಲೆನೂ ಹಾಕ್ತಾ ಇಲ್ಲ. ಹೀಗಾಗಿ ಡಿಲೀಷನ್ ಇನ್ನೂ ಹೆಚ್ಚು ಜನಗಳ ಸಫರಿಂಗ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಎಲೆಕ್ಷನ್ ಕಮಿಷನ್ ಮೀಟ್ ಮಾಡೋಕ್ಕೆ ಹೋದರೆ ಸಂಘ ಸಂಸ್ಥೆಗಳೆಲ್ಲ ಅವರು ಅಲ್ಲೇ ಚೇಂಬರ್ಲ್ಲೇ ಕೂತಿದ್ದಾರೆ. ವಿವಿಧ ಸಂಘ ಸಂಸ್ಥೆಗಳು ಬರ್ತೀವಿ ಸರ್, ನಾವು ಕೆಲವು ಸಮಸ್ಯೆಗಳಿದೆ ಸರ್, ನಿಮ್ಮ ಗಮನಕ್ಕೆ ತರ್ತೀವಿ, ಅದಕ್ಕೆ ಪರಿಹಾರ ಕೊಡಿ ನೀವು ಅಂತ ಹೇಳಿದ್ರೆ ಅಲ್ಲಿ ಅವ್ರು ಒಳಗೆ ಕೂತ್ಕೊಂಡು ಬೇರೆ ಯಾರೋ ಜಾಯಿಂಟ್ ಕಮಿಷನರ್ನ ಎಲೆಕ್ಷನ್ ಕಮಿಷನರ್ ಕಳಿಸ್ಬಿಟ್ಟು ಇಲ್ಲ ಅವ್ರು ಬ್ಯುಸಿಯಾಗಿದ್ದಾರೆ ಅಂತ ಹೇಳ್ಬಿಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಿನ್ನೆ ಆಗಿರೋ ವಿದ್ಯಮಾನ ಇದು. ಆದರೆ ಏನು ತೋರಿಸುತ್ತೆ ಇವತ್ತು? ಸೊ ನಿಜವಾಗ್ಲೂ ಕೂಡ ಜನಗಳ ಬಗ್ಗೆ ಕಾಳಜಿ ಅಂತೂ ಕಾಣ್ತಾ ಇಲ್ಲ. ಸೊ ಹೀಗಾಗಿ ಜನಗಳು ಇವತ್ತು ಎಚ್ಚೆತ್ಕೋಬೇಕಾಗತ್ತೆ, ನಾವು ಕೇರ್ಫುಲ್ ಆಗಿರಬೇಕಾಗತ್ತೆ. ಆಮೇಲೆ ಒಂದು ಕಡೆ BLO ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಅವ್ರ ತಲೆ ಮೇಲೆ ದೊಡ್ಡ ಒಂದು ಸಮಸ್ಯೆ ಆಗೋಗಿದೆ. ಹೆಂಗ್ ಸರ್ ನಾವು ಕವರ್ ಮಾಡೋದು, ಹೆಂಗ್ ನಾವು ಮಾಡಕ್ಕೆ ಆಗಲ್ಲ. 2-3 ಜನ ಹಾರ್ಟ್ ಅಟ್ಯಾಕ್ ಅಲ್ಲಿ ಸತ್ತೋಗಿದ್ದಾರೆ, ಬೇರೆ ಬೇರೆ ಸಮಸ್ಯೆ ಸತ್ತೋಗಿದ್ದಾರೆ, ಪ್ರೆಷರ್ ಇನ್ ಸತ್ತೋಗಿದ್ದಾರೆ. ಹೌದು, ಬೆಂಗಾಲಲ್ಲಿ ಡೆತ್ಗಳು ಜಾಸ್ತಿ ಆಯಿತು, ಇಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ ಆಗಿರುವಂಥ ಪ್ರಕರಣಗಳಾಗ್ತಾ ಇದೆ. ಆಮೇಲೆ ಇನ್ನೇನೇನು ಡಿಪ್ರೆಷನ್ಗಳಾಗುತ್ತೋ ಗೊತ್ತಿಲ್ಲ. ನಾವು ಕಂಡಿರುವಂಥ BLOಗಳು ಏನು ಹೇಳ್ತಿದ್ದಾರೆ ಅಂದರೆ, ಸರ್ ಡೀಟೇಲ್ಸ್ ಎಲ್ಲ ಕೇಳಬೇಡಿ. ನಿನ್ನೆ ಥರ ನನಗೆ ಸಿಕ್ಕಿದ್ರು ಒಬ್ರು BLO, ಏನೋ ಸ್ವಲ್ಪ ಡೀಟೇಲ್ಸ್ ವಿಚಾರಿಸ್ತಾ ಇದ್ದೆ. ಸರ್ ನಾನೇನು ಮಾತಾಡುವಂಥ ಪುರ್ಸೊತ್ತೇ ಇಲ್ಲ, ನನಗೇನು ಪುರ್ಸೊತ್ತಿಲ್ಲ ಅಂತ ಹೇಳ್ಬಿಟ್ಟು ಎನ್ಯುಮರೇಷನ್ ಫಾರ್ಮ್ನ ಕೊಟ್ಟು ಹೋಗ್ತಾ ಇದ್ದಾರೆ. ಸೊ ಇಂಥ ಸಮಸ್ಯೆ ಆಗಿದೆ ಇವತ್ತು. ಸೊ ಜನಗಳನ್ನ ರೀಚ್ ಮಾಡೋದು ಕೂಡ ಆಗದೇ ಇರುವಂಥ ಒಂದು ಪರಿಸ್ಥಿತಿ ಬಂದಿದೆ. ಸೊ ಅವ್ರ ಮೇಲೂ ಪ್ರೆಷರ್ ಹಾಕಿದ್ದಾರೆ, ಇಷ್ಟು ಮಾಡಲೇಬೇಕು ಅಂತ ಒಂದು ಪ್ರೆಷರ್ ಹಾಕಿದ್ದಾರೆ. ಅವ್ರಿಗೂ ಕಾಲ ಅವಕಾಶ ಮಾಡಿಕೊಟ್ಟಿಲ್ಲ, 1 ತಿಂಗಳಲ್ಲೇ ಮಾಡಬೇಕು ಅಂತ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ. ಏನು ಎಲೆಕ್ಷನ್ ಏನು ನಾಳೆ ಏನು ಎಲೆಕ್ಷನ್ ಇಲ್ವಲ್ಲ, 2-3 ತಿಂಗಳಲ್ಲಿ ಎಲೆಕ್ಷನ್ ಏನು ಬರೋದಿಲ್ವಲ್ಲ, ಅಸೆಂಬ್ಲಿ ಎಲೆಕ್ಷನ್ ಏನು ದೂರ ಇದೆ, ಪಾರ್ಲಿಮೆಂಟ್ರಿ ಎಲೆಕ್ಷನ್ ದೂರ ಇದೆ. ಆ ದೃಷ್ಟಿಯಿಂದ ನಾನು ಟೈಮ್ ಕೊಡ್ಬೋದಾಗಿತ್ತಲ್ಲ, ಇವರು ಯಾವ ಟೈಮು ಕೊಟ್ಟಿಲ್ಲ. ಸೊ ಇಂಥ ಕೆಲಸವನ್ನು ಎಲೆಕ್ಷನ್ ಕಮಿಷನ್ ಅವರು ಮಾಡ್ತಾ ಇದ್ದಾರೆ. ಇನ್ನೊಂದು ವಿಷಯ ಈ ಸಂದರ್ಭದಲ್ಲಿ ನನಗೆ ಹೇಳಬೇಕು ಅಂತ ಅನ್ಸುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನೇನು ಹೇಳ್ತಾರೋ ಅದನ್ನೇ ಮಾತು ಎಲೆಕ್ಷನ್ ಕಮಿಷನರು ಹೇಳ್ತಾರೆ. ಯಾಕೆ? ಇಂಡಿಪೆಂಡೆಂಟ್ ಬಾಡಿ ಅಲ್ವಾ ಅದು? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅನ್ನೋದು ಇಂಡಿಪೆಂಡೆಂಟ್ ಬಾಡಿ. ಸರ್ಕಾರದ ಒಂದು ನೀತಿಗೆ, ಸರ್ಕಾರದ ಒಂದು ಡೈರೆಕ್ಷನ್ಸ್ಗೆ ಇವ್ರು ಒಳಪಡಬಾರ್ದು. ಸೊ ಈಗ ಬೇಸಿಕ್ ಎಲೆಕ್ಷನ್ ಕಮಿಷನ್ನ ಅಪಾಯಿಂಟ್ ಮಾಡುವಂಥ ವಿಧಾನ ಕ್ರಮ ಇದೆಯಲ್ಲ, ಅದನ್ನೇ ಬುಡಮೇಲೆ ಮಾಡಾಕ್ಬಿಟ್ರು ಸೆಂಟ್ರಲ್ ಗೌರ್ಮೆಂಟ್ ಅವರು. ಮೊದಲೇನಿತ್ತು? ಮೊದಲು ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ ಮಾಡಬೇಕಾದ್ರೆ ಪ್ರಧಾನಮಂತ್ರಿಗಳು, ಲೀಡರ್ ಆಫ್ ದಿ ಅಪೋಸಿಷನ್ನು, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಇದ್ರು, 3 ಜನ ಬಾಡಿ. ಸೊ ಒಬ್ಬರು ಕಂಟ್ರೋಲ್ ಇರಬಾರ್ದು ಅಂತ ಹೇಳಿ ಈ ರೀತಿ ಮಾಡಿದರು. ಆಮೇಲೆ ಇದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಆಗಿರುವಂಥ ಒಂದು ಕಮಿಟಿ ಇದು. ಇದಕ್ಕೆ ವ್ಯತಿರಿಕ್ತವಾಗಿ ಸುಪ್ರೀಂ ಕೋರ್ಟ್ ಈ ಡೈರೆಕ್ಷನ್ ಏನು ಕೊಟ್ಟಿದ್ರು, ಈ ಥರ ಒಂದು ಕಮಿಟಿ ಮಾಡಬೇಕು ಅಂತ ಕೆಲವೇ ತಿಂಗಳಲ್ಲಿ ಕೇಂದ್ರ ಸರ್ಕಾರದವರು ಪಾರ್ಲಿಮೆಂಟಲ್ಲಿ ಚರ್ಚೆನೂ ಸರಿಯಾಗಿ ಮಾಡದೇನೆ MP ಗಳನ್ನೆಲ್ಲ ಕೆಲವ್ರನ್ನ ಸಸ್ಪೆಂಡು ಮಾಡಾಕ್ಬಿಟ್ಟು ಅವತ್ತಿನ ದಿವಸ ಕೊನೆಗೆ ಈ ಬಿಲ್ನ ಪಾಸು ಮಾಡಿಬಿಟ್ಟು ಏನು ಬಿಲ್ ಪಾಸ್ ಮಾಡಿದ್ದಾರೆ? ಚೀಫ್ ಜಸ್ಟಿಸ್ನ ತೆಗೆದಾಕ್ಬಿಟ್ಟಿದ್ದಾರೆ, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ನ. ಅವ್ರ ಜಾಗದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ನ ಹಾಕಿದ್ದಾರೆ. ಸೊ ಈಗ 3 ಮೆಂಬರ್ ಕಮಿಟಿ ಯಾರು? ಪ್ರಧಾನಮಂತ್ರಿಗಳು ಒಂದು ಕಡೆ, ಇನ್ನೊಂದು ಕಡೆ ಕ್ಯಾಬಿನೆಟ್ ಮಿನಿಸ್ಟರ್ ಒಂದು ಕಡೆ, ಇಂಥ ಲೀಡರ್ ಆಫ್ ದಿ ಅಪೋಸಿಷನ್ ಇನ್ನೊಂದು ಕಡೆ. ಲೀಡರ್ ಆಫ್ ದಿ ಅಪೋಸಿಷನ್ ಕಿರ್ಚಾಡ್ಕೋ ಪರವಾಗಿಲ್ಲ, ಏನಾದ್ರು ಹಾರಾಡ್ಕೋ ಪರವಾಗಿಲ್ಲ, ಯಾಕೆ ನಾವು ಈ 3 ಜನದಲ್ಲಿ ಇಬ್ಬರಿದ್ದೀವಿ, ನಾವು ನಮ್ಮದೇ ಅಲ್ಟಿಮೇಟು. ನೀವು ಕಿರ್ಚಾಡಕ್ಕೆ ಒಂದು 10 ನಿಮಿಷ ಟೈಮ್ ಕೊಡ್ತೀವಿ, ಕಿರ್ಚಾಡಿ ಪರವಾಗಿಲ್ಲ ಅಂತ ಹೇಳ್ತಾರೆ. ಹೀಗಾಗ್ಬಿಟ್ಟು ಕೊನೆಗೆ ಸರ್ಕಾರ ಏನು ಹೇಳುತ್ತೋ ಇವತ್ತು ಎಲೆಕ್ಷನ್ ಕಮಿಷನ್ ಅವ್ರ ಕೈ ಕಂಟ್ರೋಲ್ ಬಂದ್ಬಿಟ್ಟಿದ್ದಾರೆ ಈಗ. ಸೊ ಹೀಗಾಗ್ಬಿಟ್ಟು ಇವತ್ತು ಅವ್ರ ಕೈಗೊಂಬೆಯಾಗಿ ಕೆಲಸ ಮಾಡುವಂಥ ರೀತಿಯಲ್ಲಿ ಪ್ರಕ್ರಿಯೆನೇ ಬದಲಾಯಿಸ್ಬಿಟ್ಟಿದ್ದಾರೆ. ಹೀಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಏನು ಬೇಕೋ ಅದನ್ನೇ ಎಲೆಕ್ಷನ್ ಕಮಿಷನ್ ಮಾಡ್ಕೊಂಡು ಬರ್ತಾ ಇದ್ದಾರೆ.
ಸೊ ಇದನ್ನು ಕೂಡ ನಾವು ಇದು ಮಾಡಬೇಕು. ಇದು ಪ್ರಜಾತಂತ್ರಕ್ಕೆ ವಿರುದ್ಧವಾದಂಥ ಒಂದು ವಿಧಾನ ಕ್ರಮ ಇದು. ಸೆಂಟ್ರಲ್ ಬಾಡೀಸ್ ಏನಿದೆ, ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ಇಡಿ ಆಗಿರ್ಬೋದು, CBI ಆಗಿರ್ಬೋದು, ಯಾವುದೇ ಬಾಡಿಗಳಾಗಿರ್ಬೋದು, ಅವ್ರು ಇಂಡಿಪೆಂಡೆಂಟ್ ಆಗಿ ಫಂಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಅವ್ರನ್ನ ಎಲೆಕ್ಟ್ ಮಾಡುವಂಥ ಒಂದು ಪ್ರಕ್ರಿಯೆ ಕೂಡ ಸರ್ಕಾರದ ಕೈನಲ್ಲಿ ಕಂಟ್ರೋಲ್ ಇರಬಾರ್ದು, ಎಕ್ಸಿಕ್ಯೂಟಿವ್ ಕೈನಲ್ಲಿ ಫುಲ್ ಕಂಟ್ರೋಲ್ ಇರಬಾರ್ದು. ಈ ಒಂದು ಸಂವಿಧಾನದಲ್ಲೇ ಈ ಒಂದು ಆಶಯ ಏನಿದೆ ಅದಕ್ಕೆ ವಿರುದ್ಧವಾಗಿ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರು ಈ ರೀತಿ ಬದಲಾವಣೆಯನ್ನು ಮಾಡಿ ಸಂಪೂರ್ಣವಾಗಿ ಅವ್ರ ಕಂಟ್ರೋಲ್ಗೆ ಇವತ್ತು ಎಲೆಕ್ಷನ್ ಕಮಿಷನ್ ತೊಗೊಂಡ್ಬಿಟ್ಟಿದ್ದಾರೆ ಇವತ್ತು. ಹೀಗಾಗಿ ಇವತ್ತೇನಾಗಿದೆ ಅಂದರೆ ಗೌರ್ಮೆಂಟ್ ಪಾಲಿಸಿನ ಇವತ್ತು ಎಲೆಕ್ಷನ್ ಕಮಿಷನ್ ಮೂಲಕ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಸರ್, ಇಲ್ಲಿ ತನಕ ಈ ಸಂದರ್ಶನದಲ್ಲಿ ಭಾಗಿಯಾಗಿದ್ದೀರಾ, ನಿಮಗೆ ನಮ್ಮ ತಂಡದಿಂದ ಧನ್ಯವಾದಗಳು ಸರ್. ನಮಸ್ಕಾರ.